ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಪ್ರತಿ ಬಾರಿಯೂ ಕೂಡ ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಮುಗಿಬೀಳುವ ಸಿಎಂ ಸಿದ್ದರಾಮಯ್ಯ ಅಳೆದೂ ತೂಗಿ ಅದೊಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಸಿಕ್ಸರ್ ಸಿದ್ದು ಸಿಡಿಸಿರುವಂತ ಆ ಬಾಂಬ್ಗೆ ಬಿಜೆಪಿಗರು ಪತನಗುಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡೋದು ಅನ್ನುವಂತಹ ಚಿಂತೆಗೀಡಾಗ್ಬಿಟ್ಟಿದ್ದಾರೆ ಬಿಜೆಪಿಗರು. ಸಿಎಂ ಸಿದ್ದರಾಮಯ್ಯ ಸಿಡಿಸಿರುವಂತಹ ಆ ಸ್ಫೋಟಕ ಬಾಂಬ್ ಯಾವುದು? ಅದು ಬಿಜೆಪಿಗರ ನೆಮ್ಮದಿಯನ್ನ ಕೆಡಿಸಿರೋದು ಯಾಕೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮನ್ರೇಗಾ ಯೋಜನೆಗಾಗಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಸಂಘರ್ಷವಾಗ್ತಾ ಇದೆ. ಇದು ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ರಾಮ್ಜಿ ರಾದ್ಧಾಂತವಾಗ್ತಾ ಇದೆ. ಮನ್ರೇಗಾ ಯೋಜನೆಯ ಹೆಸರನ್ನ ವಿಜಿ ರಾಮ್ಜಿ ಅಂತ ಕೇಂದ್ರದ ಮೋದಿ ಸರ್ಕಾರ ಮರುನಾಮಕರಣ ಮಾಡಿರೋದೇ ಇಷ್ಟಕ್ಕೆಲ್ಲಾ ಪ್ರಮುಖ ಕಾರಣ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮನ್ರೇಗಾ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಇದಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಫೋಟೋ ಕೂಡ ಬಳಸಲಾಗಿತ್ತು. ಆ ಯೋಜನೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿಂದಲೇ ಕೂಡ ಶುರುವಾಗ್ತಾ ಇತ್ತು. ಆದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಈ ಯೋಜನೆಗೆ ಮರುನಾಮಕರಣ ಮಾಡಿದೆ. ಅದರ ಹೆಸರು ಬಿವಿಜಿ ರಾಮ್ಜಿ ಅಂತ. ಇದು ಕಾಂಗ್ರೆಸ್ ಅನ್ನ ಕೆರಳಿಸಿದೆ. ಕಾಂಗ್ರೆಸ್ಸಿಗರು ರಾಜ್ಯವ್ಯಾಪಿ ಆಂದೋಲನ ಆರಂಭ ಮಾಡಿದ್ದಾರೆ. ಇದರ ಹೋರಾಟದ ರೂಪುರೇಷೆಗಳನ್ನು ನಿರ್ಧರಿಸುವುದಕ್ಕೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನರೇಗಾ ಬಚಾವೋ ಸಂಗ್ರಾಮ ಅನ್ನುವಂತಹ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಭೆ ಕೂಡ ನಡೆದಿತ್ತು. ಈ ಸಭೆಯಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಗಲಿನಿಂದಲೇ ಬಿಜೆಪಿಗರಿಗೆ ಬಾಣ ಬಿಟ್ಟಿದ್ದಾರೆ. ಈ ಬಾಣಕ್ಕೆ ಬಿಜೆಪಿಗರು ಕಂಗೆಟ್ಟು ಹೋಗಿದ್ದಾರೆ. ಇಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಹೇಳಿರೋದೇನು? ಅದು ಗಾಂಧೀಜಿ ಹೆಗಲ ಮೇಲಿಂದ ಬಿಜೆಪಿಗರಿಗೆ ಬಿಟ್ಟಿರುವ ಬಾಣವಾದ್ರು ಏನು? ಅವರಿಂದ ಬಿಜೆಪಿಗರಿಗೆ ಆತಂಕ ಆರಂಭ ಆಗಿರೋದು ಯಾಕೆ? ಸಿಎಂ ಸಿದ್ದರಾಮಯ್ಯನವರು ಮಾಡಿರೋದು ಇಷ್ಟೇ. ಗಾಂಧೀಜಿಯನ್ನ ಗುಂಡಿಟ್ಟು ಕೊಂದ ನಾಥುರಾಮ್ ಗೋಡ್ಸೆ ಹೆಸರನ್ನೇ ಸಿಎಂ ಬಿಜೆಪಿಗರತ್ತ ಛೂ ಬಿಟ್ಟಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಸಿಎಂ, ಮೋದಿ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತಂದಿದೆ. ಕಾಯ್ದೆಯ ಹೆಸರಿನಲ್ಲಿರುವ ರಾಮ್ ದಶರಥ ರಾಮ, ಸೀತಾರಾಮ ಅಥವಾ ಕೌಶಲ್ಯ ರಾಮ ಅಲ್ಲ. ಮಹಾತ್ಮ ಗಾಂಧೀಜಿ ಕೊಂದ ನಾಥುರಾಮ್ ಗೋಡ್ಸೆ ಗಾಂಧೀಜಿಯನ್ನ ಮತ್ತೊಮ್ಮೆ ಕೊಲ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಬಿಜೆಪಿಗರಿಗೆ ಆತಂಕವನ್ನು ಉಂಟು ಮಾಡಿದೆ. ಇದೇ ವೇಳೆ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ವಿಬಿಜಿ ರಾಮ್ಜಿ ಕಾಯ್ದೆ ರದ್ದು ಆಗಲೇಬೇಕು. ನರೇಗಾ ಕಾಯ್ದೆ ಮರು ಜಾರಿ ಆಗೋವರೆಗೂ ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೂ ಕೂಡ ಹೋರಾಟವನ್ನು ಮುಂದುವರಿಸಬೇಕು. ನರೇಗಾ ಬಚಾವೋ ಅಭಿಯಾನವನ್ನ ಆಂದೋಲನವಾಗಿ ಮಾಡಬೇಕಾಗಿದೆ. ಮನ್ರೇಗಾ ಬದಲು ಹೊಸ ಕಾಯ್ದೆ ಬಂದ್ರೆ ಕೇಂದ್ರ ಸರ್ಕಾರ ಅಧಿಸೂಚನೆಯ ಮೂಲಕ ಸೂಚಿಸಿದ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹಳೆ ಕಾಯ್ದೆಯ ಪ್ರಕಾರ ನಾವು 10% ಹಣ ಮಾತ್ರ ಕೊಡ್ತಿದ್ದೆವು. ಹೊಸ ಕಾಯ್ದೆ ಅಡಿಯಲ್ಲಿ 40% ರಾಜ್ಯ ಕೊಡಬೇಕು, 60% ಕೇಂದ್ರ ಸರ್ಕಾರ ಕೊಡುತ್ತದೆ. ಒಟ್ಟಾರೆ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯ ಹೆಸರನ್ನ ವಿವಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿರೋದು ಬಿಜೆಪಿ ಹಾಗೂ ಕಾಂಗ್ರೆಸ್ ಕದನಕ್ಕೆ ವೇದಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಈಗ ಬಿಜೆಪಿಗರ ಮೇಲೆ ಪ್ರಹಾರ ನಡೆಸಿರುವುದನ್ನ ಆ ಪಕ್ಷದ ನಾಯಕರನ್ನ ಕಂಗೆಡಿಸಿದೆ. ಅವ್ರು ಹೇಗೆ ತಿರುಗೇಟು ಕೊಡ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.